2008ರಲ್ಲಿ ಭಾರತದ ಮುಂಬೈನಲ್ಲಿ ರಕ್ತಪಾತಕ್ಕೆ ಕಾರಣವಾಗಿದ್ದಂಥ ಮಾಸ್ಟರ್ ಮೈಂಡ್, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಕೊನೆಗೂ ಭಾರತಕ್ಕೆ ಬಂದಿದ್ದಾನೆ. 17 ವರ್ಷಗಳ ಭಾರತದ ರಾಜತಾಂತ್ರಿಕ ಹೋರಾಟಕ್ಕೆ ಫೈನಲಿ ಜಯ ಸಿಕ್ಕಿದೆ. ತಹೋರ್ ರಾಣಾನನ್ನ ದೆಹಲಿಗೆ ಕರ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ರಾಣಾನನ್ನ ಅಮೆರಿಕಾದಿಂದ ದೆಹಲಿಗೆ ಕರ್ಕೊಂಡು ಬರಲಾಗಿದೆ. ಕೆಲವೇ ಕ್ಷಣಗಳ ಹಿಂದೆ ಕರ್ಕೊಂಡು ಬಂದಿದ್ದಾರೆ. ಉಗ್ರ ತಹೋರ್ ರಾಣಾನನ್ನ ವಶಕ್ಕೆ ಪಡೆಯಲಿದೆ ಎನ್ಐಎ. ಆ ನಂತರದಲ್ಲಿ ತಹೋರ್ ರಾಣಾನ ವಿಚಾರಣೆ ಆರಂಭವಾಗಲಿದೆ. 26/11 ಉಗ್ರ ದಾಳಿಗೆ ಸಂಬಂಧಪಟ್ಟ ಹಾಗೆ 2008ರ ನವೆಂಬರ್ 26ನೇ ತಾರೀಕಿನಿಂದ ನವೆಂಬರ್ 29ನೇ ತಾರೀಕಿನವರೆಗೂ ನಡೆದಿದ್ದಂತಹ ದಾಳಿಯಲ್ಲಿ 175 ಜನ ಪ್ರಾಣವನ್ನ ಕಳ್ಕೊಂಡಿದ್ರು, ಇನ್ಕ್ಲೂಡಿಂಗ್ 9 ಜನ ಉಗ್ರರು. ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ದಂತಹ ಅಧಿಕಾರಿಗಳು ಕೂಡ ಹುತಾತ್ಮರಾಗಿದ್ರು. ಈ ಬಾಂಬ್ ಸ್ಫೋಟ ಹಾಗೆ ಶೂಟೌಟ್ ನಲ್ಲಿ 300ಕ್ಕೂ ಹೆಚ್ಚು ಜನ ಆ ದುರ್ಘಟನೆಯಲ್ಲಿ, ಆ ಉಗ್ರ ಕೃತ್ಯದಲ್ಲಿ, ವಿಧ್ವಂಸಕ ಕೃತ್ಯದಲ್ಲಿ 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. 10 ಜನ ಲಷ್ಕರ್ ಇ ತೈಬಾ ಉಗ್ರರಿಂದ ನಡೆದಿದ್ದಂತಹ ಕೃತ್ಯ ಇದು. ಆದ್ರೆ ಆ 10 ಜನ ಉಗ್ರರು ಸಮುದ್ರ ಮಾರ್ಗದ ಮೂಲಕ ದಕ್ಷಿಣ ಮುಂಬೈಗೆ ಎಂಟ್ರಿ ಆಗೋದಕ್ಕೂ ಮುನ್ನ ನಡೆದಿದ್ದಂತಹ ಸ್ಕೆಚ್ ಇದೆಯಲ್ಲ, ಹಾಕಿದ್ದಂತಹ ಮಾಸ್ಟರ್ ಪ್ಲಾನ್, ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಎಲ್ಲಿ ಶೂಟ್ ಔಟ್ ಮಾಡಬೇಕು, ಎಲ್ಲಿ ನರಮೇಧವನ್ನ ನಡೆಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿದ್ರಲ್ಲ, ಆ ಪ್ಲಾನಿಂಗ್ ನಲ್ಲಿ ಭಾಗಿಯಾಗಿದ್ದವನು ಈ ತಹೋರ್ ರಾಣಾ. ಈತನೂ ಕೂಡ ಭಾರತಕ್ಕೆ ಬಂದು ಹೋಗಿ ಎಲ್ಲೆಲ್ಲಿ ಏನೇನು ವಿಧ್ವಂಸಕ ಕೃತ್ಯಗಳನ್ನ ನಡೆಸಬೇಕು ಅನ್ನೋದರ ಸ್ಕೆಚ್ ಹಾಕಿ ಕೊಟ್ಟಿದ್ದ ಈ ತಹೋರ್ ರಾಣಾ. ಅಂತಹ ತಹೋರ್ ರಾಣನನ್ನ ಇಷ್ಟು ದಿನಗಳ ಕಾಲ ಅಮೆರಿಕಾದಲ್ಲಿದ್ದಂತಹ ತಹೋರ್ ರಾಣದನ್ನ ಅಲ್ಲಿಂದ ಗಡಿಪಾರು ಮಾಡಿಸುವಲ್ಲಿ ಕೊನೆಗೂ ಭಾರತ ಯಶಸ್ವಿಯಾಗಿದೆ. ಸದ್ಯಕ್ಕೆ ಆತನನ್ನ ಭಾರತಕ್ಕೆ ಕರ್ಕೊಂಡು ಬರಲಾಗಿದೆ. ಇನ್ನು ಮೇಲೆ 26/11 ದುರ್ಘಟನೆಗೆ ಸಂಬಂಧಪಟ್ಟ ಹಾಗೆ, ಆ ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಹೋರ್ ರಾಣಾನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ರಾಣಾ ಭೇಟಿಯಾಯಿತು, ಹಾಗಾದ್ರೆ ಮುಂದೇನು? ಮೊದಲಿಗೆ ತಹೋರ್ ರಾಣಾನನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾರೆ. ಆತನನ್ನ ವಿಚಾರಣೆ ಮಾಡಬೇಕು ಅಂದ್ರೆ ಮೊದಲು ತಮ್ಮ ವಶಕ್ಕೆ ಆತನನ್ನ ತೆಗೆದುಕೊಳ್ಬೇಕು. ಆ ಬಳಿಕ ಬಂಧನದ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸುವಂತಹ ಕೆಲಸವನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡುತ್ತೆ. ಬಂಧನ ಪ್ರಕ್ರಿಯೆಯ ಬಳಿಕ ರಿಮಾಂಡ್ ಅರ್ಜಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಆ ಬಳಿಕ ಎನ್ಐಎ ಸ್ಪೆಷಲ್ ಕೋರ್ಟ್ ಎದುರು ಉಗ್ರ ತಹೋರ್ ರಾಣನನ್ನ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಎನ್ಐಎ ಅಧಿಕಾರಿಗಳು ಆತನನ್ನ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳಿದ್ದಾರೆ. ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ತಹೋರ್ ರಾಣಾನನ್ನ ವಿಚಾರಣೆ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು. 26/11 ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ, ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಪಾತ್ರ ಏನಿತ್ತು, ಈತ ಯಾವ ರೀತಿಯಲ್ಲಿ ಆ ಕೃತ್ಯದಲ್ಲಿ ಭಾಗಿಯಾದ, ಈ ರೀತಿ ಇಲ್ಲಿವರೆಗೂ ತೆರೆಯದೇ ಇದ್ದಂತಹ ಪುಟಗಳು ಆ ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮೇಲೆ ಈ ತಹೋರ್ ರಾಣಾನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಓಪನ್ ಆಗುವಂತಹ ಚಾನ್ಸಸ್ ಇದೆ. ಅದಕ್ಕಾಗಿ ಎನ್ಐಎ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ದೆಹಲಿಯ ತಿಹಾರ್ ಜೈಲಿನಲ್ಲಿ ಈತನನ್ನ ಇಟ್ಟು ಅಲ್ಲಿ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಆತನನ್ನ ಕರ್ಕೊಂಡು ಬರಲಾಗಿದೆ. ಹಾಗಾದ್ರೆ ವಿಚಾರಣೆ ಯಾವ ರೀತಿಯಾಗಿರುತ್ತೆ? ಈಗಾಗಲೇ ಮುಂಬೈ ಬ್ಲಾಸ್ಟ್ ನ ತನಿಖೆಯನ್ನ ಭಾರತ ಮಾಡಿದೆ. ಅದೇ ಸಾಕ್ಷಿಗಳ ಆಧಾರದಲ್ಲಿ ಎನ್ಐಎ ವಿಚಾರಣೆಯನ್ನ ನಡೆಸುತ್ತೆ. ರಾಣಾನ ಜೊತೆ ಬ್ಲಾಸ್ಟ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲರ ಜೊತೆ ಈತ ಸಂಪರ್ಕದಲ್ಲಿದ್ದ, ಯಾರ್ಯಾರ ಜೊತೆ ಈತ ಕಾಂಟ್ಯಾಕ್ಟ್ ನಲ್ಲಿದ್ದ, ಯಾವ ರೀತಿ ಕಾಂಟ್ಯಾಕ್ಟ್ ನಲ್ಲಿದ್ದ, ಪಾಕಿಸ್ತಾನದಿಂದ ಈತನಿಗೆ ಸಿಕ್ಕಂತಹ ಸಪೋರ್ಟ್ ಎಂಥದ್ದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ. ಜೊತೆಗೆ ಈ ರಾಣಾ, ತಹೋರ್ ರಾಣಾ ಆ ವಿಧ್ವಂಸಕ ಕೃತ್ಯ ನಡೆಯುವುದಕ್ಕೂ ಮುಂಚೆ, ಆ ಹತ್ಯಾಕಾಂಡ ನಡೆಯುವುದಕ್ಕೂ ಮುಂಚೆ ಎಷ್ಟು ಬಾರಿ ಭಾರತಕ್ಕೆ ಬಂದು ಹೋಗಿದ್ದಾನೆ, ಯಾವ ಪ್ರದೇಶಗಳಿಗೆ ಬಂದು ಹೋಗಿದ್ದಾನೆ, ಯಾವ ಜಾಗದಲ್ಲಿ ಈತ ಸ್ಕೆಚ್ ಹಾಕಿದ್ದಾನೆ, ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಜೊತೆಗೆ ರಾಣಾ ಯಾರ್ಯಾರ ಸಂಪರ್ಕದಲ್ಲಿದ್ದ, ಯಾವ ರೀತಿ ಅಟ್ಯಾಕ್ ಮಾಡಿಸ್ದ,
ಯಾಕಂದ್ರೆ ಈತನ ಮೇಲಿರುವ ಪ್ರಮುಖ ಆರೋಪವೇ ಬಂದು ಇಲ್ಲಿ ರೇಖೆ ಮಾಡ್ಬಿಟ್ಟು ಹೋಗಿದ್ದಾನೆ. ಅಂದ್ರೆ ಯಾವ ಜಾಗದಲ್ಲಿ ಬ್ಲಾಸ್ಟ್ ಮಾಡಬೇಕು, ಶೂಟ್ಔಟ್ ಮಾಡಬೇಕು ಅನ್ನೋದನ್ನ ಸ್ಕೆಚ್ ಹಾಕಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನೋದೇ ಈ ತಹೂರ್ ರಾಣಾ ಮೇಲಿರುವಂತಹ ಆರೋಪ. ಹಾಗಾಗಿ ಇದೆಲ್ಲವನ್ನ ಕೂಡ ತನಿಖೆ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು. ಜೊತೆಗೆ ಈ ತಹೂರ್ ರಾಣಾನ ನೆಟ್ವರ್ಕ್ ಅನ್ನ ಬಯಲು ಮಾಡುವಂತಹ ಪ್ರಯತ್ನವನ್ನ ಎನ್ಐಎ ಅಧಿಕಾರಿಗಳು ಮಾಡಲಿದ್ದಾರೆ. ಲಷ್ಕರ್ ಇ ತಯ್ಯಬಾದ ಜೊತೆ ಸಕ್ರಿಯನಾಗಿದ್ದವನು ಈ ತಹೂರ್ ರಾಣಾ. ಪಾಕಿಸ್ತಾನದ ಅಧಿಕಾರಿಗಳ ಜೊತೆ ಸಕ್ರಿಯವಾಗಿ ಸಂಪರ್ಕದಲ್ಲಿದ್ದವನು ಈ ತಹೂರ್ ರಾಣಾ. ಈತನ ನೆಟ್ವರ್ಕ್ ಯಾವ ರೀತಿ ಆಗಿತ್ತು, ಯಾರ್ಯಾರು ಈತನಿಗೆ ಸಾಥ್ ಕೊಟ್ಟಿದ್ರು, ಯಾವ ರೀತಿ ಈತ ಸಂಪರ್ಕದಲ್ಲಿದ್ದ, ಅದೆಲ್ಲವನ್ನ ಕೂಡ ಬಯಲು ಮಾಡುವಂತಹ ಪ್ರಯತ್ನವನ್ನ ಎನ್ಐಎ ಅಧಿಕಾರಿಗಳು ಮಾಡಲಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಉಗ್ರರ ಬೆಂಬಲಿಗರು ಜೊತೆಗೆ ಸ್ಲೀಪರ್ ಸೆಲ್ಗಳ ಕಾರ್ಯಾಚರಣೆ ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತೆ. ಹಾಗೆ ಬಂದವರಿಗೆ ಇಲ್ಲಿದ್ದಂತಹ ಯಾವ ಸ್ಲೀಪರ್ ಸೆಲ್ ಸಹಾಯವನ್ನ ಮಾಡ್ತು 2008ರಲ್ಲಿ, ಆ ಸ್ಲೀಪರ್ ಸೆಲ್ ಅನ್ನ ನೋಡ್ಕೊಳ್ತಾ ಇದ್ದವರು ಯಾರು, ಅವರಿಗೆ ಯಾವ ರೀತಿಯಾದಂತಹ ಕನೆಕ್ಷನ್ ಇತ್ತು, ಎಲ್ಲವೂ ಕೂಡ ಹೊರಗಡೆ ಬರುವಂತಹ ನಿರೀಕ್ಷೆ ಇದೆ ತಹೂರ್ ರಾಣಾನ ವಿಚಾರಣೆಯ ಸಂದರ್ಭದಲ್ಲಿ. ಸದ್ಯದ ಪರಿಸ್ಥಿತಿಯಲ್ಲಿ ತಹೂರ್ ರಾಣಾ ಉಗ್ರ ಚಟುವಟಿಕೆಗಳಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾನೆ, ಈಗಲೂ ತಹೂರ್ ರಾಣಾ ಉಗ್ರರ ಸಂಪರ್ಕದಲ್ಲಿದ್ದಾನ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಜೊತೆಗೆ ಈ ವಿಚಾರದ ಬಗ್ಗೆ ಡೀಟೇಲ್ ಆಗಿರುವಂತಹ ವಿಶ್ಲೇಷಣೆಯನ್ನ ನೀಡುವುದಕ್ಕೆ ನಮ್ಮ ಜೊತೆಗೆ ಡಿಫೆನ್ಸ್ ಎಕ್ಸ್ಪರ್ಟ್ ಆಗಿರುವಂತಹ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಭಾರತಕ್ಕೆ ಜಯ ಇದು. ಈ ಉಗ್ರನ ಬೇಟೆ, ತಹೂರ್ ರಾಣಾನ ಉಗ್ರನ ಬೇಟೆ ಭಾರತಕ್ಕೆ ಸಿಕ್ಕಂತಹ ಜಯ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಇದು ಭಾರತಕ್ಕೆ ಸಿಕ್ಕಿರುವಂತಹ ಜಯನ? ಇದನ್ನ ಯಾವ ರೀತಿ ತಾವು ವಿಶ್ಲೇಷಣೆ ಮಾಡ್ತೀರಿ, ತಾವು ಯಾವ ರೀತಿ ನೋಡ್ತೀರಿ ಸರ್? ಇದು ಖಂಡಿತ ಭಾರತಕ್ಕೆ ಸಿಕ್ಕ ಜಯನೇ. ಯಾಕಂದರೆ 17 ವರ್ಷಗಳ ನಂತರ ಒಬ್ಬ ಅಪರಾಧಿನ ಕರ್ಕೊಂಬರೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇದರಲ್ಲಿ ಏನು ತೋರಿಸುತ್ತೆ ಅಂದರೆ, ಭಾರತ ಏನೇ ಅಪರಾಧ ಮಾಡಿದ್ರು, ಭಾರತದಲ್ಲಿ ಯಾವುದೇ ಕೃತ್ಯ ಮಾಡಿ ಯಾವೇ ದೇಶಕ್ಕೆ ಎಸ್ಕೇಪ್ ಆದ್ರೂ ಅದನ್ನು ನಾವು ಕರ್ಕೊಂಬರದೇ ನಮ್ಮ ಪ್ರಯತ್ನ ಕರ್ಕೊಂಬರೋ ಅಂಥದ್ದೊಂದು ನಿಲ್ಲಿಸಲ್ಲ. ಅಂದರೆ 10 ವರ್ಷ ಆಗಲಿ, 15 ವರ್ಷ ಆಗಲಿ, 20 ವರ್ಷ ಆಗಲಿ, ಅವ್ನು ಬದುಕಿದ್ರೆ ಕರ್ಕೊಂಡು ಬಂದೇ ಬರ್ತೀವಿ ಅನ್ನೋದೊಂದು ಸಂದೇಶನ ವಿಶ್ವಕ್ಕೆ ತೋರಿಸ್ತಾ ಇದ್ದೀವಿ. ನೋಡಿ, 17 ವರ್ಷಗಳ ಕಾಲ ನಾವು ಸತತ ಹೋರಾಟ ಮಾಡಿದ್ವಿ ಅವನ್ನ ಕರ್ಕೊಂಬರೋಕ್ಕೆ. ಮೊನ್ನೆ ಮೋದಿ ಮತ್ತು ಟ್ರಂಪ್ ಅವ್ರ ಮಧ್ಯೆ ನಡೆದ ಮಾತುಕತೆಯಲ್ಲಿ ಟ್ರಂಪ್ ಅವರು ಒಂದು ಆಶ್ವಾಸನೆ ಕೊಡ್ತಾರೆ, ಈ ಥರ ರಾಣಾನ ನಾವು ಕಳಿಸ್ಕೊಡ್ತೀವಿ ಅಂತ. ಆ ಒಂದು ಅವ್ರ ಹೇಳಿಕೆಗೂ ಮತ್ತು ಸುಪ್ರೀಂ ಕೋರ್ಟಲ್ಲಿ ಇವನು ಹಾಕಿದ್ದ ಸ್ಟೇ ಅದು ವೆಕೇಟ್ ಆಗುತ್ತೆ, ಸ್ಟೇ ಕೊಡೋಕ್ಕಾಗಲ್ಲ ಅನ್ನತ್ತೆ. ಇದರಿಂದ ಅವನನ್ನು ಗಡಿ ಪಾರು ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದೊಂಥರ ಎಲ್ಲೋ ಡಿಪ್ಲೊಮ್ಯಾಟಿಕ್ ಜಯ ಮತ್ತು ಈ ನ್ಯಾಯಾಲಯದಲ್ಲೂ ನಮ್ಮ ಜಯ ಅಂತ ಹೇಳ್ಬೋದು. ಎರಡೂ ಕಡೆನೂ ನಾವು ಜಯ ಸಾಧಿಸ್ಕೊಂಡು ಇವನ್ನ ಕರ್ಕೊಂಡ್ಬರ್ತಾ ಇದ್ವಿ. ಈಗ ಕರ್ಕೊಂಡು ಬಂದಾಯ್ತು, ಬಂದಂಥ ನಂತರದಲ್ಲಿ ಮುಂದೆ ಆತನ ವಿಚಾರಣೆ ಯಾವ ರೀತಿ ಆಗಿರುತ್ತೆ, ಯಾವ ಆಯಾಮಗಳಲ್ಲಿ ತಹೂರ್ ರಾಣಾನನ್ನ ವಿಚಾರಣೆಗೆ ಒಳಪಡಿಸಬಹುದು ಸರ್? ಈಗ ರಾಣಾನ ವಿಚಾರಣೆ ಮಾಡೋಕ್ಕೆ ಮುಂಚೆ ರಾಣಾ ಏನು ಪಾತ್ರ ವಹಿಸಿದ್ದ ಅಂತ ನಾವು ಅರ್ಥ ಮಾಡ್ಕೋಬೇಕು. ರಾಣಾ ನೋಡಿ, ಒಬ್ಬ ಡಾಕ್ಟ್ರು, ಪಾಕಿಸ್ತಾನ್ ಮಿಲಿಟ್ರಿಲಿ ಕ್ಯಾಪ್ಟನ್ ಗ್ರೇಡಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ. 1999ರಲ್ಲಿ ಅವನು ಕೆಲಸ ಬಿಟ್ಟು ಕೆನಡಾಗೆ ಹೋಗ್ತಾನೆ. ಕೆನಡಾದಲ್ಲಿ 2001ರಲ್ಲಿ ಅವನು ಅಲ್ಲಿನ ಸಿಟಿಸನ್ ಅಂತ ಅವನು ಸ್ಟೇಟಸ್ ಪಡ್ಕೋತಾನೆ. ತದಾದ ನಂತರ ಅವನೇನು ಮಾಡ್ತಾನೆ, ಅಮೇರಿಕಲ್ಲಿ ಒಂದು ಇಮಿಗ್ರೇಷನ್ ಆಫೀಸ್ ಓಪನ್ ಮಾಡ್ಕೋತಾನೆ. ಇಮಿಗ್ರೇಷನ್ ಆಫೀಸ್ ಓಪನ್ ಮಾಡಿಕೊಂಡು ಡೇವಿಡ್ ಎಡ್ಲಿ ಅಂತ ಇರ್ತಾನಲ್ಲ, ಅವನು ಮತ್ತು ರಾಣಾ ಇವರಿಬ್ಬರು ಬಾಲ ಸ್ನೇಹಿತರು. ಇವರು ಚಿಕ್ಕ ಹುಡುಗರಿಂದ ಜೊತೆಲೇ ಸ್ಕೂಲ್ಗೆ ಹೋಗಿ ಶಾಲೆಗೆ ಹೋಗಿ ಬರ್ತಾ ಇರ್ತಾರೆ. ಡೇವಿಡ್ ಎಡ್ಲಿ ತಂದೆ ಬಂದು ಪಾಕಿಸ್ತಾನಿ ಆಗಿರ್ತಾನೆ, ತಾಯಿ ಬಂದು ಅಮೇರಿಕನ್ ಆಗಿರ್ತಾರೆ. ಸೊ ಅವ್ನು ನೋಡೋಕ್ಕೂ ಅಮೇರಿಕನ್ ಥರನೇ ಇರ್ತಾನೆ, ವೈಟ್ ಅಮೇರಿಕನ್ ಥರನೇ ಇರ್ತಾನೆ ಡೇವಿಡ್ ಎಡ್ಲಿ. ರಾಣಾ ಏನು ಮಾಡ್ತಾನೆ, ಈ ಒಂದು ಇಮಿಗ್ರೇಷನ್ ಆಫೀಸ್ನ ಅಲ್ಲಿನೂ ಓಪನ್ ಮಾಡ್ತೀನಿ ಭಾರತದಲ್ಲಿ ಅಂತ ಆ ಒಂದು ನೆಪ ಇಟ್ಕೊಂಡು ಡೇವಿಡ್ ಎಡ್ಲಿನ ಇಲ್ಲಿ ಒಂದು ಆಫೀಸ್ ಓಪನ್ ಮಾಡಿಸ್ತಾರೆ 2006ನೇ ಇಸ್ವಿಲಿ ಮುಂಬೈಯಲ್ಲಿ.
ಈ ಡೇವಿಡ್ ಹೆಡ್ಲಿ ಏನು ಮಾಡ್ತಾನೆ, 2006ರಿಂದ 2008 ತನಕ ಸುಮಾರು 8 ಬಾರಿ ಅವನು ಅಮೇರಿಕಾ ಮತ್ತು ಭಾರತ ಮಧ್ಯೆ ಟ್ರಾವೆಲ್ ಮಾಡ್ತಾನೆ, ಮತ್ತು ಪಾಕಿಸ್ತಾನಿಗೂ ಮಧ್ಯದಲ್ಲಿ ಹೋಗ್ತಾನೆ. ಬಟ್ ಯಾರಿಗೂ ಒಂದು ಸಂಶಯ ಬರಲ್ಲ, ಯಾಕಂದರೆ ಇವನು ಅಮೇರಿಕನ್ ಅಂತಲೇ ಎಲ್ಲರೂ ಅನ್ಕೊಂಬಿಟ್ಟಿರ್ತಾರೆ. ಯಾಕಂದರೆ ಇವನು ಪಾಸ್ಪೋರ್ಟಲ್ಲಿ ಹೌದು ಇವನು ಅಮೇರಿಕನ್ ಸಿಟಿಸನ್ನೇ, ನೋ ಡೌಟ್. ಅವನ ಪಾಸ್ಪೋರ್ಟಲ್ಲಿ ತಾಯಿ ಹೆಸರು ಇರುತ್ತೆ ಹೊತ್ತು ತಂದೆ ಪಾಕಿಸ್ತಾನಿ ಅನ್ನೋದು ಎಲ್ಲೂ ಮೆನ್ಷನ್ ಆಗೇ ಇರಲ್ಲ. ಅದರಿಂದ ನಮ್ಮ ಇಮಿಗ್ರೇಷನ್ ಅವ್ರಿಗೂ ಯಾರಿಗೂ ಒಂದು ಡೌಟು ಬರಲ್ಲ, ಇವನು ಯಾಕೆ ಇಂಡಿಯಾಗೆ ಬಂದು ಪಾಕಿಸ್ತಾನಿಗೆ ಹೋಗ್ತಾನೆ ಅಂತ. ಈ 2 ವರ್ಷಗಳ ಕಾಲದಲ್ಲಿ ಅವನು 231 ಬಾರಿ ರಾಣಾಗೂ ಕಾಂಟ್ಯಾಕ್ಟ್ ಮಾಡಿರ್ತಾನೆ. ರಾಣಾನು ಒಂದು ಸಲ ಭಾರತಕ್ಕೆ ಬಂದು ತಾಜ್ ಹೋಟೆಲಲ್ಲೇ ಉಳ್ಕೊಂಡು ಅಲ್ಲಿನ ಚಲನವಲನಗಳೆಲ್ಲ ಸ್ಟಡಿ ಮಾಡಿ ಅವನು ಮಾಹಿತಿ ರವಾನೆ ಮಾಡಿರ್ತಾನೆ SIಗೆ. ಬಟ್ ಹೆಚ್ಚಿಗೆ ಇಲ್ಲಿ ರೋಲ್ ಇರೋದು ಡೇವಿಡ್ ಹೆಡ್ಲಿಗೆ. ಡೇವಿಡ್ ಹೆಡ್ಲಿಗೆ ಇವನು ಎಲ್ಲ ಥರ ಹೆಲ್ಪ್ ಮಾಡ್ತಾನೆ ಭಾರತದಲ್ಲಿ ಸೆಟ್ಲ್ ಆಗೋಕ್ಕೆ. ಆಮೇಲೆ ಇಲ್ಲಿನ ಭಾರತೀಯರನ್ನು ಅವನು ಉಪಯೋಗಿಸ್ಕೋತಾನೆ ಡೇವಿಡ್ ಹೆಡ್ಲಿಗೆ ಸಪೋರ್ಟ್ ಮಾಡೋಕ್ಕೆ. ಸೊ ಈ ಡೇವಿಡ್ ಹೆಡ್ಲಿ ಮಾಡ್ಕೊಂಡಿರೋ ನಕ್ಷೆಯಿಂದ ಏನಾಗುತ್ತೆ ಅಂದರೆ, ಈ 10 ಉಗ್ರರು ಯಾರು ಬರ್ತಾರಲ್ಲ ಅವರು ಆ ನಕ್ಷೆ ಪ್ರಕಾರ ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಕರೆಕ್ಟಾಗಿ ಅವ್ನು ಮಾರ್ಕ್ ಮಾಡಿರ್ತಾನೆ, ಅಂಥ ಜಾಗಗಳಲ್ಲಿ ಅಟ್ಯಾಕ್ ಮಾಡ್ತಾರೆ. ರಾಣನ್ಗೊಂದು ಆಸೆ ಇರುತ್ತೆ, ಜಲವಾಯು ವಿಹಾರನೂ ಅಟ್ಯಾಕ್ ಮಾಡಬೇಕಾಗಿತ್ತು. ಯಾಕಂದರೆ ಅಲ್ಲಿ 1971 ಭಾಗವಹಿಸಿದಂಥ ಇಂಡಿಯನ್ ಸೋಲ್ಜರ್ಸ್ಗಳ ಮನೆ ಅಲ್ಲಿ ಕೊಟ್ಟಿದ್ದಾರೆ, ಅವ್ರ ಮೇಲೂ ಅಟ್ಯಾಕ್ ಮಾಡಬೇಕಿತ್ತು ಅಂತ ಒಂದು ಆಸೆ ಇರುತ್ತೆ ಅವನಿಗೆ, ರಾಣಾಗೆ. ಅದು ಈಡೇರ್ಸೋಕ್ಕಾಗಲ್ಲ, ಯಾಕಂದರೆ ಅವ್ರು ಇಳ್ಕೊಂಡಿದ್ದ ಜಾಗನೂ ಮತ್ತು ಈ ಜಲವಾಯು ವಿಹಾರ ಬಂದು 30 ಕಿಲೋಮೀಟ್ರ್ ದೂರದ ಅಂತರದಲ್ಲಿ ಇರ್ತದೆ. ಸೊ ಅದೊಂದು ಅವನ ಆಸೆ ಇಚ್ಛೆ ಪೂರೈಸಲ್ಲ. ಬಟ್ ಇದಾದ ನಂತರ ಇವರಿಬ್ಬರೇ ಏನು ಮಾಡ್ತಾರೆ, ಅಮೇರಿಕಾಗೆ ಡೇವಿಡ್ ಹೆಡ್ಲಿ ವಾಪಸ್ ಹೋಗ್ತಾನೆ ಈ ಒಂದು ಕೃತ್ಯ ಎಲ್ಲ ಮುಗಿಯೋಷ್ಟರಲ್ಲೇ. ಈ ವಾಪಸ್ ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ, ಒಂದು ಡೆನ್ಮಾರ್ಕ್ ನ್ಯೂಸ್ ಏಜೆನ್ಸಿ ಮೇಲೆ ಅವರೊಂದು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ, ಅವರು ಮೊಹಮ್ಮದ್ ಪ್ರಾಫೆಟ್ ಅವರನ್ನು ಒಂದು ವ್ಯಂಗ್ಯ ಚಿತ್ರನ ಅವರು ಒಂದು ಪಬ್ಲಿಷ್ ಮಾಡಿ ಒಂದು ಕಾಮಿಡಿ ಥರ ಮಾಡೋಕ್ಕೆ ಹೋಗ್ತಾರೆ. ಅದರಿಂದ ಇವರು ಕೋಪಿಸ್ಕೊಂಡು ಇವರಿಬ್ಬರು ಹೋಗಿ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅಮೇರಿಕನ್ಸು ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅಲ್ಲಿರೋ FBI ಅವರು. ಇವ್ರು ಅರೆಸ್ಟ್ ಮಾಡಿದ ತಕ್ಷಣ ಡೇವಿಡ್ ಹೆಡ್ಲಿ ಏನು ಹೇಳ್ತಾನೆ, ನಾನು ಅಪ್ರೂವರ್ ಆಗ್ತೀನಿ ಅಂದರೆ ನನಗೆ ಭಾರತಕ್ಕೆ ಕಳಿಸ್ಬಾರ್ದು, ನಾನು ಎಲ್ಲ ಇದುವರೆಗೂ ನಡೆಸಿರುವಂಥ ಕೃತ್ಯಗಳನ್ನೆಲ್ಲ ನಿಮ್ಗೆ ಹೇಳ್ತೀನಿ, ಬಟ್ ನನ್ನನ್ನು ಭಾರತಕ್ಕೆ ಕಳಿಸ್ಬಾರ್ದು ಅಂತ ಅವನೊಂದು ಕಂಡೀಷನ್ ಹಾಕ್ತಾನೆ. ಪ್ಲಸ್ ಡೇವಿಡ್ ಹೆಡ್ಲಿ ಏನಂದರೆ, ಡೇವಿಡ್ ಹೆಡ್ಲಿ ಮತ್ತು ಅವನು ಸ್ಪೈ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಅಂದರೆ ಈ ಭಾರತಕ್ಕೂ ಈ ಪಾಕಿಸ್ತಾನ್ಗೂ ಹೆಲ್ಪ್ ಮಾಡ್ತಿರ್ತಾನೆ, ಅಮೇರಿಕಾಗೂ ಹೆಲ್ಪ್ ಮಾಡ್ತಿರ್ತಾನೆ ಡೇವಿಡ್ ಹೆಡ್ಲಿ ಬಂದು. ಸೊ ಇವನನ್ನು ಅವರು ಅಪ್ರೂವರ್ ಆಗಿ ಇಟ್ಕೊಂಡು ಭಾರತಕ್ಕೆ ಕಳಿಸಲ್ಲ ಅಂತ ಒಂದು ಒಡಂಬಡಿಕೆ ಮಾಡಿಕೊಂಡು ಕೋರ್ಟಲ್ಲಿ ಸಹಿತ ಇವನನ್ನು ನಾವು ಕಳಿಸಲ್ಲ, ಇವನನ್ನು ಇಲ್ಲೇ ಇಟ್ಕೋತೀವಿ ಅಂತ ಹೇಳಿ ಇವನಿಗೆ ಮಾತ್ರ 14 ವರ್ಷ ಶಿಕ್ಷೆ ಆಗುತ್ತೆ, ಅವನಿಗೆ ಇನ್ನೂ ಜೈಲು ಆಗುತ್ತೆ. ಸೊ 14 ವರ್ಷ ಶಿಕ್ಷೆ ಆದಾಗ, ಬಟ್ ಕರೋನಾ ಟೈಮಲ್ಲಿ ಇವನು ಆಚೆ ಕಡೆ ಬರ್ತಾನೆ, ಯಾರು ರಾಣಾ ಆಚೆ ಕಡೆ ಬಂದಾಗ ಆವಾಗ ಭಾರತೀಯರು ಮತ್ತೆ ಪ್ರಯತ್ನ ಮಾಡ್ತಾರೆ ರಾಣಾನ ಕರ್ಕೊಂಬರೋಕ್ಕೆ. ಬಟ್ ಇವನು ಕೋರ್ಟಲ್ಲಿ ಹೋಗಿ ನಾನು ಪಾಕಿಸ್ತಾನಿ ಸೋಲ್ಜರ್ ಆಗಿರೋದ್ರಿಂದ ಭಾರತದವ್ರು ನಾನು ಹೋಗಿದ ತಕ್ಷಣ ನೇಣ ಹಾಕ್ತಾರೆ, ನನ್ನನ್ನು ಇಲ್ ಟ್ರೀಟ್ ಮಾಡ್ತಾರೆ, ದಯವಿಟ್ಟು ನನ್ನ ಕಳಿಸ್ಬೇಡಿ ಅಂತಲೇ ವಾದ ಮಾಡ್ಕೊಂಡು ಬರ್ತಾ ಇರ್ತಾನೆ ಕೋರ್ಟಲ್ಲಿ. ಸೊ ಅಲ್ಲಿ ನಮ್ಗೆ ಜಯ ಸಿಗಲ್ಲ. ಬಟ್ ಫೈನಲ್ ಇವನು ಸುಪ್ರೀಂ ಕೋರ್ಟ್ಗೆ ಹಾಕ್ದಾಗ ಅಷ್ಟರಲ್ಲಿ ಟ್ರಂಪ್ಗೆ ಜೊತೆ ಮೋದಿಯವರು ಮಾತಾಡಿರ್ತಾರೆ, ಕೊನೆಗೆ ಸುಪ್ರೀಂ ಕೋರ್ಟು ಇವನಿಗೆ ಸ್ಟೇ ಸಿಗಲ್ಲ. ಆದ್ದರಿಂದ ಅವನು ಎಕ್ಸ್ಟ್ರಾಡಿಟೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ, ಅವನನ್ನು ಗಡೀಪಾರು ಮಾಡಿದ್ದಾರೆ. ಸೊ ಇವನು ಇಲ್ಲಿ ಬಂದ ಮೇಲೆ ನಾವು ನೋಡಬೇಕು ಇವನು ಡೇವಿಡ್ ಹೆಡ್ಲಿಗೆ ಯಾವ್ಯಾವ ಥರ ಸಪೋರ್ಟ್ ಮಾಡಿದ್ದ, ಇಲ್ಲಿರೋ ಯಾವ್ಯಾವ ಜನನ್ನ ಯೂಸ್ ಮಾಡಿದ್ರ. ಯಾಕಂದರೆ 2 ವರ್ಷಗಳ ಕಾಲ ಅವನು ಆಫೀಸ್ ನಡೆಸ್ಬೇಕಾದ್ರೆ, ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಬೇಕಾದ್ರೆ ಅವನು ಒಬ್ಬನೇ ಮಾಡೋಕ್ಕಂತೂ ಸಾಧ್ಯ ಇರಲ್ಲ. ಇಲ್ಲಿರೋ ಜನಗಳನ್ನ ಉಪಯೋಗಿಸ್ಕೊಂಡೇ ಇರ್ತಾನೆ. ಇಲ್ಲಿ ಯಾವ ಜನಗಳನ್ನ ಉಪಯೋಗಿಸ್ಕೊಂಡಿದ್ದ, ಈ ಜಲವಾಯು ವಿಹಾರನ ಅಟ್ಯಾಕ್ ಮಾಡೋ ಒಂದು ಆಸೆ ಇತ್ತಲ್ಲ, ಆ ಥರ ಇನ್ಯಾಯ ಜಾಗ ಇವನು ಮಾರ್ಕ್ ಮಾಡ್ಕೊಂಡಿದ್ದ ಅಟ್ಯಾಕ್ ಮಾಡಬೇಕು ಅಂತ. ಈ ಥರ ಅನೇಕ ವಿದ್ಯಮಾನಗಳು ಏನು ನಡೆದಿದ್ದಾವೆ, ಅದರಲ್ಲಿ ಎಷ್ಟು ಮಾಹಿತಿ ಸಿಗುತ್ತೆ ಅಂತ ನಾವು ನೋಡಬೇಕು. ಸೊ ಇವನೇನಿದ್ರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿರ್ತಾನೆ ಈ ಅಟ್ಯಾಕ್ಗೆ ಮಾಡೋಕ್ಕೆ ಹೊತ್ತು, ಡೈರೆಕ್ಟ್ ಸಪೋರ್ಟ್ ಇರಲ್ಲ. ಡೇವಿಡ್ ಹೆಡ್ಲಿ ಮೂಲಕ ಇವನ್ನೆಲ್ಲ ಮಾಡಿಸಿರ್ತಾನೆ ಹೊತ್ತು ಇವನೇ ಬಂದು ಡೈರೆಕ್ಟಾಗಿ ಎಲ್ಲೂ ಭಾಗವಹಿಸಿರಲ್ಲ. ಸೊ ಆದ್ದರಿಂದ
ಇವನು ಏನೇನು ಸಪೋರ್ಟ್ ಕೊಟ್ಟ ಡೇವಿಡ್ ಹೆಡ್ಲಿಗೆ, ಯಾವ್ಯಾವ ಥರ ಇವರು ನಕ್ಷೆಗಳನ್ನ ತಯಾರಿಸಿ ಮಾಡಿ ಹೇಗೆ ಇವರು ISI ಜೊತೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು, ISI ಅಲ್ಲಿ ಇವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರು, ಭಾರತೀಯರು ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರು, ಅವ್ರು ಬದುಕಿದ್ದಾರಾ, ಅವ್ರು ಸತ್ತಿದ್ದಾರಾ, ಅವ್ರು ಬದುಕಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡೋವಂಥ ಒಂದು ಇದು ಆಗತ್ತೆ. ಸೊ ಇದೆಲ್ಲ ಪ್ರಕ್ರಿಯೆಗಳು ಮುಂದೆ ನೋಡಬೇಕೇನಾಗುತ್ತೆ. ಸರ್, ಈ ಉಗ್ರ ಕೃತ್ಯಗಳ ಹಿಂದೆ ಪಾಕಿಸ್ತಾನ ಇದೆ ಅನ್ನುವುದನ್ನ ಭಾರತ ಆವತ್ತಿನಿಂದಾನೂ ಹೇಳ್ತಾ ಬಂದಿದೆ. ಎಷ್ಟೋ ಉಗ್ರ ಸಂಘಟನೆಗಳನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡು ಸಾಕ್ತಾ ಇದೆ ಅಂತ ಭಾರತ ಹೇಳ್ತಾನೆ ಬಂದಿದೆ. ಆದ್ರೆ ಪಾಕಿಸ್ತಾನ ಅದನ್ನು ನಿರಾಕರಿಸ್ತಾನೆ ಬಂದಿದೆ. ಈಗ ಉಗ್ರ ರಾಣಾನ ಬೇಟೆ ಭಾರತಕ್ಕೆ ತನ್ನ ವಾದವನ್ನ ಮಂಡಿಸೋಕೆ ಎಷ್ಟು ಬಲವನ್ನ ಕೊಡಬಹುದು ಅಂತ ಹೇಳಿ. ಪಾಕಿಸ್ತಾನ ಆ್ಯಸ್ ಯೂಶುವಲ್ ಹೇಳುತ್ತೆ ಅವ್ನು ನಮಗೆ ಸಂಬಂಧನೇ ಇಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಅವನು ಪಾಕಿಸ್ತಾನ ಸೈನಿಕನೇ, ಪಾಕಿಸ್ತಾನಲ್ಲಿ ಡಾಕ್ಟರ್ ಆಗಿರ್ತಾನೆ, ಅವನು ಕ್ಯಾಪ್ಟನ್ ಆಗಿರ್ತಾನೆ, ಕ್ಯಾಪ್ಟನ್ ಗ್ರೇಡಲ್ಲಿರ್ತಾನೆ. ಅವ್ರ ಅಣ್ಣ ಸಹಿತ ಮಿಲ್ಟ್ರಿಯಲ್ಲೇ ಕೆಲಸ ಮಾಡ್ತಾರೆ, ಮನೋವೈದ್ಯರಾಗಿ ಪಾಕಿಸ್ತಾನ ಮಿಲ್ಟ್ರಿಲೇ ಕೆಲಸ ಮಾಡ್ತಿರ್ತಾರೆ. ಅವ್ರ ತಂದೆ ಸಹಿತ ಪಾಕಿಸ್ತಾನಲ್ಲಿ ಪ್ರಿನ್ಸಿಪಾಲ್ ಆಗಿರ್ತಾರೆ. ಮತ್ತು ಇನ್ನೊಬ್ಬ ತಮ್ಮ ಬಂದು ಈಗ ಹಿಲ್ ಟೈಮ್ಸ್ ಅಂತ ಕೆನಡಾದಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊ ಇಷ್ಟೆಲ್ಲ ಮಾಹಿತಿ ಇರ್ಬೇಕಾದ್ರೆ ನಾನು ಪಾಕಿಸ್ತಾನ ಅವನಲ್ಲ ಅಂತ ಹೇಳೋಕ್ಕೆ ಯಾವುದೇ ವಿಧವಾದ ಕಾರಣಗಳು ಕಾಣಲ್ಲ. ಬಟ್ ಆದರೂ ತದನಂತರ ಹೇಳ್ಬೋದು, ಅವ್ನು ಬಿಟ್ಟ ಮೇಲೆ ಅವ್ನು ಕೆನಡಾಗೆ ಹೋದ್ಮೇಲೆ ಅವ್ನು ಮಾಡಿರ್ಬೋದು, ನಮ್ಗೆ ಗೊತ್ತೇ ಇಲ್ಲ. ಆ ಥರ ಅವ್ರು ವಾದ ಮಂಡಿಸೋದಿದ್ದೇ ಇರುತ್ತೆ, ಅವ್ರು ಮಂಡಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.